ನಮಸ್ಕಾರ ವಿದ್ಯಾರ್ಥಿಗಳೇ. ಇಂದು ನಾವು ಆರನೇ ವರ್ಗದ ಸಮಾಜ ವಿಜ್ಞಾನ ಪಾಠ 2 ಪೌರನೀತಿ ಭಾಗ 2ನೇ ಭಾಗ ಪೌರನೀತಿ. ಪೌರನೀತಿಯಲ್ಲಿ ಬರುವಂತಹ 2ನೇ ಪಾಠ ಅಥವಾ 7ನೇ ಪಾಠ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ನ್ಯಾಯಾಂಗ. ಕೇಂದ್ರ ಸರ್ಕಾರದಲ್ಲಿ ಯಾವ ರೀತಿ ಮಂತ್ರಿಮಂಡಲ ಅದ, ಆಮೇಲೆ ರಾಜ್ಯ ಸರ್ಕಾರದಲ್ಲಿ ಯಾವ ಯಾವ ಮಂತ್ರಿಮಂಡಲಗಳು ಬರ್ತಾವ, ಅದರ ಕಾರ್ಯಗಳೇನು, ಆನಂತರ ನ್ಯಾಯಾಂಗ ಯಾವ ರೀತಿಯಾಗಿರುವಂತಹ ನ್ಯಾಯ ನಿರ್ಣಯಗಳನ್ನು ಮಾಡ್ತೈತಿ, ಆಮೇಲೆ ನ್ಯಾಯಾಲಯಗಳು ಯಾವ ಅದಾವ, ಅದರೊಳಗೆ ಪ್ರಸಿದ್ಧ ನ್ಯಾಯಾಲಯಗಳು ಯಾವ ಅನ್ನೋದನ್ನು ಇವತ್ತಿನ ಅವಧಿಯಲ್ಲಿ ತಿಳಿದುಕೊಳ್ಳೋಣ. ಭಾರತದ ಒಕ್ಕೂಟ. ಭಾರತವು 29 ರಾಜ್ಯಗಳು 6 ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಿರುವಂಥ ಒಕ್ಕೂಟ. ಒಕ್ಕೂಟದ ಸರ್ಕಾರವನ್ನು ಕೇಂದ್ರ ಸರ್ಕಾರ ಎನ್ನುವರು. ಈ ಒಕ್ಕೂಟದ ಸರ್ಕಾರವನ್ನು ಏನಂತ ಕರಿತೀವಿ ನಾವು? ಕೇಂದ್ರ ಸರ್ಕಾರ ಅಂಥೇಳಿ ಕರಿತೀವಿ. ಸರ್ಕಾರಕ್ಕೆ 3 ಅಂಗಗಳಿವೆ. ನಾವು ಕೇಂದ್ರ ಸರ್ಕಾರಕ್ಕೆ ಏನದಾವೆ? 3 ಅಂಗಗಳದಾವ. ಆ 3 ಅಂಗಗಳು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಶಾಸಕಾಂಗ ಮತ್ತು ಕಾರ್ಯಾಂಗ, ನ್ಯಾಯಾಂಗ. ಶಾಸಕಾಂಗವು ಶಾಸನ ಅಥವಾ ಕಾನೂನು ಮಾಡುವುದು ಇದರ ಪ್ರಮುಖ ಕಾರ್ಯವಾಗಿದೆ. ಜೊತೆಗೆ ಇದು ಕಾರ್ಯಾಂಗದ ಮೇಲೆ ಹತೋಟಿ ಇಟ್ಟುಕೊಳ್ಳುವ ಕೆಲಸವನ್ನು ಮಾಡುತ್ತದೆ. ಆಮೇಲೆ ಕಾರ್ಯಾಂಗ, 2ನೇ ಅಂಗ ಕಾರ್ಯಾಂಗ. ಇದು ಶಾಸನಗಳನ್ನು ಆಡಳಿತದ ಮುಖಾಂತರ ಕಾರ್ಯರೂಪಕ್ಕೆ ತರುತ್ತದೆ. 3ನೇ ಅಂಗ ನ್ಯಾಯಾಂಗ. ನ್ಯಾಯಾಂಗವು ನ್ಯಾಯ ನಿರ್ಣಯಗಳನ್ನು ನೀಡುತ್ತದೆ ಅಥವಾ ನ್ಯಾಯ ನಿರ್ಣಯ ಮಾಡುವುದು. ಭಾರತ ಸಂವಿಧಾನವು ಅಧಿಕಾರ ಅಂಗಗಳನ್ನು ಕೇಂದ್ರ ಸರ್ಕಾರ. ಭಾರತ ಸಂವಿಧಾನ ಮಾಡುತ್ತೆ ಅಧಿಕಾರದ ಅಂಗಗಳನ್ನು 3 ರೀತಿ ವಿಂಗಡಣೆ ಮಾಡೈತಿ. ಅದರೊಳಗ್ರಿ ಕೇಂದ್ರ ಸರ್ಕಾರದಲ್ಲಿ ಏನು ಮಾಡೈತಿ? ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅಂಥೇಳಿ 3 ರೀತಿಯಾಗಿ ವಿಂಗಡಣೆ ಮಾಡೈತಿ. ಶಾಸಕಾಂಗದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಬರ್ತೈತಿ. ಲೋಕಸಭೆ ಮತ್ತು ರಾಜ್ಯಸಭೆ. ಲೋಕಸಭೆಯ ಸದಸ್ಯರ ಸಂಖ್ಯೆ 552. ಪ್ರಸ್ತುತ 545 ಜನ ಅದರ. ಅದರೊಳಗೆ 543 ಜನರು ಚುನಾಯಿತರು, 2 ನಾಮಕರಣಗೊಂಡಿರುವಂಥವರು ಏನಿರ್ತಾರೆ? ಸದಸ್ಯರು ಇರ್ತಾರೆ. ಅಷ್ಟು ಕೂಡಿಸಿ 545 ಸದಸ್ಯರು ಲೋಕಸಭೆಯಲ್ಲಿರ್ತಾರೆ. ಲೋಕಸಭೆಯನ್ನು ಕೆಳಮನೆ ಅಂಥೇಳಿ ಕರೀತಾರೆ. ಇನ್ನೊಂದು ಶಾಸಕಾಂಗದಲ್ಲಿ ಬರುವಂಥದ್ದು ರಾಜ್ಯಸಭೆ. ರಾಜ್ಯಸಭೆಯನ್ನು ಮೇಲ್ಮನೆ ಅಂಥೇಳಿ ಕರೀತಾರೆ. ಇದನ್ನು ರಾಜ್ಯಸಭೆಯನ್ನು ಮೇಲ್ಮನೆ ಅಂತಾರೆ ಮತ್ತು ಇನ್ನೊಂದು ಹೆಸರಿನಿಂದ ಕೂಡ ಕರೀತಾರೆ. ಅದು ಹಿರಿಯರ ಸದನ. ಈ ಹಿರಿಯರ ಸದನ ಅಥವಾ ರಾಜ್ಯಸಭೆ ಅಥವಾ ಮೇಲ್ಮನೆ ಸದಸ್ಯರ ಸಂಖ್ಯೆ 250 ಸದಸ್ಯರನ್ನು ಒಳಗೊಂಡಿರಬೇಕು. ಅದರೊಳಗೆ ಇವಾಗಿರುವಂತಹ ಸದಸ್ಯರ ಸಂಖ್ಯೆ ರಾಜ್ಯಸಭೆ 245 ಜನರಿದ್ದಾರೆ. ಅದರೊಳಗೆ 233 ಜನರು ಚುನಾಯಿತರಾಗಿರ್ತಾರೆ. 12 ಜನ ರಾಷ್ಟ್ರಪತಿಯಿಂದ ಆಯ್ಕೆಯಾಗಿ ಬಂದಿರುವಂಥ ಸದಸ್ಯರು ಇರ್ತಾರೆ. 2ನೇದಾಗಿ ಕಾರ್ಯಾಂಗ. ಕಾರ್ಯಾಂಗದಲ್ಲಿ ರಾಷ್ಟ್ರಪತಿ, ಪ್ರಧಾನಮಂತ್ರಿ ಮತ್ತು ಕೇಂದ್ರ ಮಂತ್ರಿಮಂಡಲ ಬರ್ತೈತಿ. ನ್ಯಾಯಾಂಗ ಸರ್ವೋಚ್ಚ ನ್ಯಾಯಾಲಯ, ಉಚ್ಚ ನ್ಯಾಯಾಲಯ ಈ ನ್ಯಾಯಾಂಗದಲ್ಲಿ ಬರ್ತಾವೆ. ಆನಂತರ ಕೇಂದ್ರ ಸರ್ಕಾರದಲ್ಲಿ ಏನು ನೋಡಿದ್ದೀವಿ ರೀ? ಶಾಸಕಾಂಗದಲ್ಲಿ ಲೋಕಸಭೆ, ರಾಜ್ಯಸಭೆ ನೋಡಿದ್ದೀವಿ. ಆಮೇಲೆ ಕಾರ್ಯಾಂಗದಲ್ಲಿ ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಕೇಂದ್ರ ಮಂತ್ರಿಮಂಡಲ ನೋಡಿದ್ದೀವಿ. ಆಮೇಲೆ ನ್ಯಾಯಾಂಗದಲ್ಲಿ ಸರ್ವೋಚ್ಚ ನ್ಯಾಯಾಲಯ, ಉಚ್ಚ ನ್ಯಾಯಾಲಯವನ್ನು ಕೇಂದ್ರ ಸರ್ಕಾರದಲ್ಲಿ ನೋಡಿದ್ದೀವಿ. ಆನಂತರ ರಾಜ್ಯ ಸರ್ಕಾರದಲ್ಲಿ ಕೂಡ 3 ಅಂಗಗಳದಾವೆ. ಅವು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಅದೇ ರೀತಿ ಆದರೆ ಇಲ್ಲಿ ಕಾರ್ಯನಿರ್ವಹಿಸುವಂಥದ್ದು ಬೇರೆ ಇರ್ತೈತಿ. ಅದು ಯಾವುದ್ರಿ? ಕರ್ನಾಟಕದಲ್ಲಿ ವಿಧಾನಸಭೆ. ಈ ಶಾಸಕಾಂಗದಲ್ಲಿ ಯಾರ್ಯಾರು ಬರ್ತಾರೆ ಅಂದ್ರೆ ರೀ ವಿಧಾನಸಭೆ. ಈ ವಿಧಾನಸಭೆಯನ್ನು ನಾವು ಕೆಳಮನೆ ಅಂಥೇಳಿ ಕರಿತೀವಿ. ರಾಜ್ಯ ಸರ್ಕಾರದಲ್ಲಿರುವಂಥ ಕೆಳಮನೆ ಯಾವುದ್ರಿ? ವಿಧಾನಸಭೆ. ಆಮೇಲೆ ಕೇಂದ್ರ ಸರ್ಕಾರದಲ್ಲಿರುವಂಥ ಕೆಳಮನೆ ಲೋಕಸಭೆ. ನೆನಪಿಟ್ಕೋರಿ. ವಿಧಾನಸಭೆಯನ್ನು ಕೆಳಮನೆ ಅಂಥೇಳಿ ಕರೀತಾರೆ. ವಿಧಾನಸಭೆಯ ಸದಸ್ಯರ ಸಂಖ್ಯೆ 225. ಪ್ರಸ್ತುತ 224 ಜನರು ಸದಸ್ಯರದಾರ. ಅದರಲ್ಲಿ 222 ಜನರಿಂದ ಚುನಾಯಿತರಾಗಿರ್ತಾರೆ. 2 ಜನರು ರಾಜ್ಯಪಾಲರಿಂದ ಆಯ್ಕೆಯಾಗಿರುವಂಥ ಸದಸ್ಯರಿರ್ತಾರೆ. 2ನೇದಾಗಿ
ಕಾರ್ಯಾಂಗದಲ್ಲಿ ರಾಜ್ಯಪಾಲರು, ಮುಖ್ಯಮಂತ್ರಿ, ರಾಜ್ಯ ಮಂತ್ರಿಮಂಡಲ. ಕೇಂದ್ರ ಸರ್ಕಾರದ ಕಾರ್ಯಾಂಗದಲ್ಲಿ ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಕೇಂದ್ರ ಮಂತ್ರಿಮಂಡಲ ಬರ್ತೈತಿ. ಇಲ್ಲಿ ರಾಜ್ಯಪಾಲ, ಮುಖ್ಯಮಂತ್ರಿ ಮತ್ತು ರಾಜ್ಯದ ಮಂತ್ರಿಮಂಡಲ ಈ ರಾಜ್ಯ ಸರ್ಕಾರದಲ್ಲಿ ಬರ್ತೈತಿ. ಆನಂತರ ನ್ಯಾಯಾಂಗ. ಕೇಂದ್ರ ಸರ್ಕಾರದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಬರ್ತೈತಿ ಮತ್ತು ಉಚ್ಚ ನ್ಯಾಯಾಲಯಗಳು ಬರ್ತಾವೆ. ಆದರೆ ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಉಚ್ಚ ನ್ಯಾಯಾಲಯ ಮತ್ತು ಅಧೀನ ನ್ಯಾಯಾಲಯಗಳು ಬರ್ತಾವೆ. ಆಮೇಲೆ ವಿಧಾನಸಭೆ ಸದಸ್ಯರು 225 ನುಡಿದರೆ ಶಾಸಕಾಂಗದಲ್ಲಿ ಬರ್ತೈತಿ, ಇದು ಕೂಡ ಮನೆ. ಆಮೇಲೆ ವಿಧಾನ ಪರಿಷತ್ತು ಇನ್ನೊಂದು ಶಾಸಕಾಂಗದ, ಕೇಂದ್ರ ಶಾಸಕಾಂಗದಲ್ಲಿ ಏನೈತ್ರಿ, ಲೋಕಸಭೆ, ರಾಜ್ಯಸಭೆ ಐತಿ. ಅದೇ ರೀತಿ ರಾಜ್ಯ ಸರ್ಕಾರದಲ್ಲಿ ವಿಧಾನಸಭೆ, ವಿಧಾನ ಪರಿಷತ್ತು ಇರುವುದನ್ನು ನೋಡ್ತೀವಿ. ವಿಧಾನ ಪರಿಷತ್ತನ್ನು ಮೇಲ್ಮನೆ ಅಂಥೇಳಿ ಕರೀತಾರೆ. ರಾಜ್ಯಸಭೆಯನ್ನು ಕೇಂದ್ರ ಸರ್ಕಾರದಲ್ಲಿ ರಾಜ್ಯಸಭೆಯನ್ನು ಮೇಲ್ಮನೆ ಅಂಥೇಳಿ ಕರೀತಾರೆ. ರಾಜ್ಯ ಸರ್ಕಾರದಲ್ಲಿ ವಿಧಾನ ಪರಿಷತ್ತನ್ನು ಮೇಲ್ಮನೆ ಅಂಥೇಳಿ ಕರೀತಾರೆ. ವಿಧಾನ ಪರಿಷತ್ತಿನ ಸದಸ್ಯರ ಸಂಖ್ಯೆ 75. ಇದರಲ್ಲಿ 3ನೇ ಒಂದು ಸ್ಥಳೀಯ ಸಂಸ್ಥೆಗಳಿಂದ ಮತ್ತು 3ನೇ ಒಂದು ವಿಧಾನಸಭೆ ಸದಸ್ಯರಿಂದ, 12ನೇ ಒಂದು ಭಾಗ ಪದವೀಧರ ಕ್ಷೇತ್ರದಿಂದ, 12ನೇ ಒಂದು ಭಾಗ ಪ್ರೌಢ ಶಿಕ್ಷಣ ಕ್ಷೇತ್ರದಿಂದ ಏನಾಗಿರ್ತಾರೆ, ಜನರು ಚುನಾಯಿತರಾಗಿರ್ತಾರೆ ಅಥವಾ ಸದಸ್ಯರು ಚುನಾಯಿತರಾಗಿರ್ತಾರೆ. ಮೊದಲನೇದಾಗಿ ಕೇಂದ್ರ ಸರ್ಕಾರ. ಕೇಂದ್ರ ಶಾಸಕಾಂಗವನ್ನು ಸಂಸತ್ತು ಅಥವಾ ಪಾರ್ಲಿಮೆಂಟ್ ಎನ್ನುತ್ತೇವೆ. ಭಾರತದ ಸಂಸತ್ತು ರಾಷ್ಟ್ರಪತಿ ಮತ್ತು 2 ಸದನಗಳನ್ನು ಒಳಗೊಂಡಿದೆ. 2 ಸದನಗಳೆಂದರೆ ಲೋಕಸಭೆ ಮತ್ತು ರಾಜ್ಯಸಭೆ ಇದೆ. ಇವಾಗ ನೋಡಿದ್ವಿ ನಾವು ಲೋಕಸಭೆ ಮತ್ತು ರಾಜ್ಯಸಭೆ ಕೇಂದ್ರ ಶಾಸಕಾಂಗಗಳು. ಸಂಸತ್ತು ಅಂದ್ರೂ ಕೇಂದ್ರ ಶಾಸಕಾಂಗವನ್ನು ಏನಂತ ಕರಿತೀವಿ, ಸಂಸತ್ತು ಅಂತ ಕರಿತೀವಿ ಅಥವಾ ಪಾರ್ಲಿಮೆಂಟ್ ಅಂಥೇಳಿ ಕರಿತೀವಿ. ಈ ಕೇಂದ್ರ ಶಾಸಕಾಂಗವು 2 ಸದನಗಳನ್ನು ಒಳಗೊಂಡೈತಿ, ಲೋಕಸಭೆ ಮತ್ತು ರಾಜ್ಯಸಭೆ. ಸಂಸತ್ತು ತನ್ನ ಸಭೆಯನ್ನು ಹೊಸದಿಲ್ಲಿಯಲ್ಲಿರುವ ಪಾರ್ಲಿಮೆಂಟ್ ಭವನದಲ್ಲಿ ನಡೆಸುತ್ತದೆ. ಅಂದರೆ ಕೇಂದ್ರ ಶಾಸಕಾಂಗ ತನ್ನ ಸಭೆಯನ್ನು, ತನ್ನ ಮೀಟಿಂಗನ್ನು ಹೊಸದಿಲ್ಲಿಯಲ್ಲಿರುವಂಥ ಪಾರ್ಲಿಮೆಂಟ್ ಭವನದಲ್ಲಿ ಏನು ಮಾಡ್ತೈತ್ರಿ, ಸಭೆಯನ್ನು ನಡೆಸ್ತೈತಿ. ಸಂಸತ್ತಿನ ಸದಸ್ಯರು ಚರ್ಚೆ ನಡೆಸಿ ಇಡೀ ದೇಶಕ್ಕೆ ಅನ್ವಯವಾಗುವ ಶಾಸನಗಳನ್ನು ರೂಪಿಸ್ತಾರ. ರೀತಿಯಾಗಿ ಏನ್ರಿ, ಲೋಕಸಭೆ ಮತ್ತು ರಾಜ್ಯಸಭೆ ಸದಸ್ಯರು ಕೇಂದ್ರ ಶಾಸಕಾಂಗದ ಸಭೆಯನ್ನು ಸೇರಿ ಹೊಸದಿಲ್ಲಿಯಲ್ಲಿರುವಂಥ ಪಾರ್ಲಿಮೆಂಟ್ ಭವನದಲ್ಲಿ ಸಭೆಯನ್ನು ಸೇರಿಸಿ ಇಡೀ ದೇಶಕ್ಕೆ ಅನ್ವಯವಾಗುವಂಥ ಶಾಸನಗಳನ್ನು ರೂಪಿಸ್ತಾರ. ಇದರಲ್ಲಿ ಬರುವಂಥವ್ರು ಯಾರ್ಯಾರು ಬರ್ತಾರೆ ಅಂದ್ರೆ ರೀ, ರಾಷ್ಟ್ರಪತಿ ಅಧೀನದಲ್ಲಿ ಲೋಕಸಭೆ, ರಾಜ್ಯಸಭೆ. ಲೋಕಸಭೆಯಲ್ಲಿ ಬರುವಂಥವ್ರು ಅಂದ್ರೆ ರೀ ಕೆಳಮನೆ ಅಥವಾ ಲೋಕಸಭೆಯನ್ನು ಕೆಳಮನೆ ಅಂಥೇಳಿ ಕರಿತೀವಿ. ಈ ಲೋಕಸಭೆ ಸದಸ್ಯರ ಸಂಖ್ಯೆ 552. ಆಮೇಲೆ ಅಧಿಕಾರಾವಧಿ ಎಷ್ಟು ವರ್ಷ ರೀ, 5 ವರ್ಷ. ರಾಜ್ಯಸಭೆದ ಮೇಲ್ಮನೆ ಗರಿಷ್ಠ ಇಟ್ಟಿರ್ಬೇಕು ರೀ, 250 ಇರಬೇಕು. ಆಮೇಲೆ ಮೊದಲನೇದಾಗಿ ನೋಡೋಣ್ರಿ, ಲೋಕಸಭೆಯನ್ನು ಸಂಸತ್ತಿನ ಕೆಳಮನೆ ಎನ್ನುವರು. ಸಂಸತ್ತಿನ ಕೆಳಮನೆ ಅಂದರೆ ರೀ ಲೋಕಸಭೆಯ ಸದಸ್ಯರನ್ನು 18 ವರ್ಷ ಮೇಲ್ಪಟ್ಟ ಪ್ರಜೆಗಳು ನೇರವಾಗಿ ಚುನಾಯಿಸುತ್ತಾರೆ. ನಾವು ವೋಟಿಂಗ್ ಮಾಡ್ತೀವಿ ಗೊತ್ತ್ರಿ, ಮತದಾನವನ್ನು ಅವರು ಆಯ್ಕೆ ಮಾಡುವಂಥ ಅಭ್ಯರ್ಥಿಗಳು ಎಲ್ಲಿ ಆಗ್ತಾರಂದ್ರೆ ರೀ, ಲೋಕಸಭೆಯಲ್ಲಿ ಆಯ್ಕೆ ಆಗ್ತಾರೆ. ಲೋಕಸಭೆಯ ಸದಸ್ಯರ ಗರಿಷ್ಠ ಸಂಖ್ಯೆ 552. ಗರಿಷ್ಠ ಸಂಖ್ಯೆ ಇಟ್ಟಿರ್ಬೇಕು ರೀ, 552 ಗರಿಷ್ಠ ಸಂಖ್ಯೆ ಇರಬೇಕು. ಲೋಕಸಭಾ ಸದಸ್ಯರ ಅಧಿಕಾರಾವಧಿ 5 ವರ್ಷವಾಗಿದ್ದು ಲೋಕಸಭಾ ಸದಸ್ಯರ ಅಧಿಕಾರಾವಧಿ 5 ವರ್ಷ ಆಗೈತಿ. ಆಮೇಲೆ ಈ ಲೋಕಸಭಾ ಸದಸ್ಯರ ಅರ್ಹತೆಗಳು ಏನಿರ್ಬೇಕಂದ್ರೆ ರೀ, ಲೋಕಸಭಾ ಸದಸ್ಯರಾಗುವರು ಭಾರತದ ಪ್ರಜೆಯಾಗಿರಬೇಕು, ಕನಿಷ್ಠ 25 ವರ್ಷ ವಯಸ್ಸಾಗಿರಬೇಕು, ನ್ಯಾಯಾಲಯದಿಂದ ಜೈಲು ಶಿಕ್ಷೆಗೆ ಒಳಗಾಗಿರಬಾರದು ಮತ್ತು ದಿವಾಳಿಯಾಗಿರಬಾರದು. ಅಂದರೆ ಆರ್ಥಿಕವಾಗಿ ಎಲ್ಲವನ್ನು ಕಳೆದುಕೊಂಡವರು ಆಗಿರಬಾರ್ದು, ಅಂದರೆ ತಮ್ಮ ಪಾಸ್ತಿಯನ್ನು ಕಳೆದುಕೊಂಡಿರಬಾರ್ದು ಅಂಥೇಳಿ ಈ ಲೋಕಸಭಾ ಸದಸ್ಯರ ಅರ್ಹತೆಗಳು. ಇದರ ನಂತರ ಲೋಕಸಭೆಯ ಸದಸ್ಯರು ತಮ್ಮೊಳಗೆ ಒಬ್ಬರನ್ನು ಲೋಕಸಭೆಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿಕೊಳ್ಳುವರು. ಲೋಕಸಭಾ ಅಧ್ಯಕ್ಷರನ್ನು ಸ್ಪೀಕರ್ ಅಂಥೇಳಿ ಕರೀತಾರೆ. ಲೋಕಸಭೆ ಸದಸ್ಯರು ಏನು ಮಾಡ್ತಾರೆ, ತಮ್ಮೊಳಗೆ ಒಬ್ಬರನ್ನು ಲೋಕಸಭೆ ಸದಸ್ಯರನ್ನಾಗಿ ಆಯ್ಕೆ ಮಾಡ್ಕೋತಾರೆ. ಲೋಕಸಭಾಧ್ಯಕ್ಷರ ಅಧಿಕಾರ ಮತ್ತು ಕರ್ತವ್ಯಗಳು
ಕರ್ತವ್ಯಗಳು ಏನಂದ್ರೆ ರೀ, ಸದನದಲ್ಲಿ ಚರ್ಚಿಸಬೇಕಾದ ವಿಷಯಗಳನ್ನು ತೀರ್ಮಾನ ಮಾಡುವುದು ಸ್ಪೀಕರ್ದ ಕೆಲಸ. ಆನಂತರ ಸದನದಲ್ಲಿ ಶಿಸ್ತು, ಶಾಂತಿ, ಸಂಯಮ ಕಾಪಾಡುವುದು, ಸರಿಯಾದ ರೀತಿಯಲ್ಲಿ ಚರ್ಚೆ ನಡೆಸುವುದು ಹಾಗೂ ನಿರ್ಣಯ ಕೈಗೊಳ್ಳುವುದು ಇದು ಸ್ಪೀಕರ್ ಅಥವಾ ಲೋಕಸಭಾ ಅಧ್ಯಕ್ಷರ ಕರ್ತವ್ಯಗಳು. ಇದರ ನಂತರ ಬರುವಂಥದ್ದು ರೀ ರಾಜ್ಯಸಭಾ ಸದಸ್ಯರು. ರಾಜ್ಯಸಭಾ ಸದಸ್ಯರು ರಾಜ್ಯಸಭೆಯನ್ನು ಸಂಸತ್ತಿನ ಮೇಲ್ಮನೆ ಅಂತ ಹೇಳಿ ಕರಿತೀವಿ. ಈ ರಾಜ್ಯಸಭೆಯ ಸದಸ್ಯರ ಗರಿಷ್ಠ ಸಂಖ್ಯೆ 250. ಇವರು ಪ್ರಜೆಗಳಿಂದ ನೇರವಾಗಿ ಆಯ್ಕೆಗೊಳ್ಳುವುದಿಲ್ಲ. ಇವರೇನಾಗೋದಿಲ್ಲರೆ ಪ್ರಜೆಗಳಿಂದ ನೇರವಾಗಿ ಆಯ್ಕೆಗೊಳ್ಳುವುದಿಲ್ಲ. ಆದ್ರೆ ಯಾರು ಲೋಕಸಭೆ ಸದಸ್ಯರು ಏನಾಗ್ತಾರೆ, ಜನರಿಂದ ನೇರವಾಗಿ ಆಯ್ಕೆ ಆಗ್ತಾರೆ. ಆದರೆ ರಾಜ್ಯಸಭೆ ಸದಸ್ಯರು ಏನಾಗಂಗಿಲ್ಲ, ಪ್ರಜೆಗಳಿಂದ ನೇರವಾಗಿ ಆಯ್ಕೆ ಆಗುವುದಿಲ್ಲ. ಅವರಲ್ಲಿ 238 ಸದಸ್ಯರನ್ನು ಎಲ್ಲ ರಾಜ್ಯಗಳ ವಿಧಾನಸಭಾ ಸದಸ್ಯರು ಆಯ್ಕೆ ಮಾಡುವರು. ಉಳಿದ 12 ಸದಸ್ಯರನ್ನು ರಾಷ್ಟ್ರಪತಿಯವರು ನಾಮಕರಣ ಮಾಡುವರು. 238 ಜನರನ್ನು ಏನು ಮಾಡ್ತಾರೆ, ರಾಜ್ಯಗಳ ವಿಧಾನಸಭಾ ಸದಸ್ಯರು ಆಯ್ಕೆ ಮಾಡ್ತಾರೆ. ಉಳಿದಂಥ 12 ಸದಸ್ಯರನ್ನು ರಾಷ್ಟ್ರಪತಿಯವರು ನಾಮಕರಣ ಅಥವಾ ಆಯ್ಕೆಯನ್ನು ಮಾಡ್ತಾರೆ. ಆಮೇಲೆ ರಾಜ್ಯಸಭೆ ಸದಸ್ಯರಾಗುವವರಿಗೆ ಕನಿಷ್ಠ 30 ವರ್ಷ ವಯಸ್ಸಾಗಿರಬೇಕು. ರಾಜ್ಯಸಭಾ ಸದಸ್ಯರ ಅಧಿಕಾರಾವಧಿ 6 ವರ್ಷ. ಇವರ ಅಧಿಕಾರಾವಧಿ ಎಷ್ಟು ವರ್ಷ? 6 ವರ್ಷ. ಲೋಕಸಭೆದ್ದು 5 ವರ್ಷ. ಭಾರತದ ರಾಷ್ಟ್ರಪತಿ ಅವರೇ ರಾಜ್ಯಸಭೆಯ ಸಭಾಧ್ಯಕ್ಷರು. ಆಗಿರ್ತಾರೆ. ಸಂಸತ್ ಸದಸ್ಯರ ಹಕ್ಕುಗಳು. ಲೋಕಸಭೆ ಮತ್ತು ರಾಜ್ಯಸಭೆ ಸದಸ್ಯರನ್ನು MP ಎಂದು ಕರೆಯುವರು. ಲೋಕಸಭೆ ಮತ್ತು ರಾಜ್ಯಸಭಾ ಸದಸ್ಯರನ್ನು MP ಅಂತ ಹೇಳಿ ಕರೀತಾರೆ. ಇಂಗ್ಲೀಷ್ನಲ್ಲಿ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂಥೇಳಿ ಕರೀತಾರೆ. ಇವರಿಗೆ ಸಂಸತ್ತಿನೊಳಗೆ ವಾಕ್ ಸ್ವಾತಂತ್ರ್ಯ ಇದೆ. ಸಂಸತ್ತಿನೊಳಗೆ ಏನೈತಿ, ಮಾತನಾಡುವಂಥ ಸ್ವಾತಂತ್ರ್ಯ ಐತಿ. ಇವರು ಸಂಸತ್ತಿನಲ್ಲಿ ನೀಡುವ ಅಭಿಪ್ರಾಯವನ್ನು ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ. ಸಂಸತ್ತಿನಲ್ಲಿ ನೀಡುವಂಥ ಅಭಿಪ್ರಾಯವನ್ನು ಯಾವುದೇ ನ್ಯಾಯಾಲಯ ಏನು ಮಾಡಂಗಿಲ್ಲ, ಇವ್ರನ್ನ ಪ್ರಶ್ನೆಯನ್ನು ಮಾಡುವಂತಿಲ್ಲ. ಇದರ ನಂತರ ಪ್ರತಿಪಕ್ಷ ನಾಯಕರ ಪಾತ್ರ ಏನೈತಿ, ಕಾರ್ಯಗಳೇನೈತಿ ಅನ್ನೋದನ್ನು ನೋಡೋಣ. ಆಡಳಿತ ಸರ್ಕಾರ ತಪ್ಪು ಎಸಗುತ್ತಿದ್ದರೆ ಅವುಗಳನ್ನು ಎತ್ತಿ ತೋರಿಸುವುದು. ಪ್ರತಿಪಕ್ಷ ನಾಯಕರ ಅಥವಾ ವಿರೋಧ ಪಕ್ಷ ಅಂತ ಹೇಳಿ ಕರಿತೀವಿ. ಅದೇನು ಮಾಡ್ತೈತೆ ಅಂದ್ರೆ ರೀ, ಆಡಳಿತ ಸರ್ಕಾರ ತಪ್ಪು ಎಸಗುತ್ತಿದ್ದರೆ ಅವುಗಳನ್ನು ಎತ್ತಿ ತೋರಿಸುವುದು, ಸರ್ಕಾರದ ನೀತಿ ನಿಯಮಗಳನ್ನು ಪರಾಮರ್ಶಿಸುವುದು ಮತ್ತು ಸರ್ಕಾರ ಮಂತ್ರಿಮಂಡಲ ಹಾಗೂ ಅಧಿಕಾರಿಗಳನ್ನು ಸತರ್ಕಗೊಳಿಸುವುದು ಅಥವಾ ಎಚ್ಚರಗೊಳಿಸುವುದು ಅಥವಾ ತಪ್ಪು ಮಾಡದೇ ಇರುವ ಹಾಗೆ ನೋಡಿಕೊಳ್ಳುವುದು ಪ್ರತಿಪಕ್ಷ ನಾಯಕರ ಕಾರ್ಯ. ಪ್ರತಿಪಕ್ಷದ ನಾಯಕರಿಗೆ ಗೌರವಾನ್ವಿತ ಸ್ಥಾನವಿದೆಯೇ? ಸಂಸತ್ತಿನ ಅಧಿಕಾರ ಮತ್ತು ಕಾರ್ಯಗಳು. ಸಂಸತ್ತಿನ ಅಧಿಕಾರ ಮತ್ತು ಕಾರ್ಯಗಳು ಇಂತಿವೆ. ಮೊದಲನೇದಾಗಿ ಶಾಸನೀಯ ಅಧಿಕಾರ. ಸಂಸತ್ತಿನ ಮುಖ್ಯ ಕಾರ್ಯವೆಂದರೆ ಶಾಸನವನ್ನು ರಚಿಸುವುದು. ಅವಶ್ಯವಿದ್ದಲ್ಲಿ ಸಂಸತ್ತು ಶಾಸನವನ್ನು ತಿದ್ದುಪಡಿ ಮಾಡಬಹುದು. ಸಂಸತ್ತು ಏನು ಮಾಡ್ಬೋದು ರೀ, ಶಾಸನೀಯ ಅಧಿಕಾರ. ಸಂಸತ್ತಿನ ಮುಖ್ಯ ಕಾರ್ಯವೆಂದರೆ ಶಾಸನ ರಚಿಸುವುದು. ಅವಶ್ಯವಿದ್ದಲ್ಲಿ ಸಂಸತ್ತು ಶಾಸನವನ್ನು ತಿದ್ದುಪಡಿ ಮಾಡಬಹುದು, ಇಲ್ಲವೇ ರದ್ದುಪಡಿಸಬಹುದು. ಮುಖ್ಯವಾಗಿ ಕೇಂದ್ರದ ಮಂತ್ರಿಮಂಡಲದ ಮೇಲೆ ನಿಯಂತ್ರಣ ಇಟ್ಟುಕೊಳ್ಳುವುದು. ಒಂದು ವೇಳೆ ವರ್ತನೆ ಅಥವಾ ನೀತಿಗಳು ಅಸಮಾಧಾನಕರವಾಗಿದ್ದರೆ ಬಹುಮತದಿಂದ ಮಂತ್ರಿಮಂಡಲವನ್ನು ವಜಾ ಮಾಡುವುದು ಸಹ ಸಂಸತ್ತಿನ ಪ್ರಮುಖ ಅಧಿಕಾರ. ಎರಡನೇದಾಗಿ ಹಣಕಾಸಿನ ಅಧಿಕಾರ. ಹಣಕಾಸಿನ ವಿಧೇಯಕವನ್ನು ಅಥವಾ ಬಿಲ್ಲನ್ನು ಮೊದಲು ಲೋಕಸಭೆಯಲ್ಲಿ ಮಂಡಿಸಬೇಕು. ಸಂಸತ್ತಿನ ಒಪ್ಪಿಗೆ ಇಲ್ಲದೆ ಸರ್ಕಾರವು ಯಾವುದೇ ತೆರಿಗೆಯನ್ನು ಸಂಗ್ರಹಿಸುವಂತಿಲ್ಲ ಹಾಗೂ ಹಣವನ್ನು ವೆಚ್ಚ ಮಾಡುವಂತಿಲ್ಲ. ಸರ್ಕಾರ ಯಾವ ತೆರಿಗೆಯನ್ನು ಹಾಕಿರದೆ ಆ ತೆರಿಗೆಯನ್ನು ಮಾತ್ರ ಇಸಿದುಕೊಳ್ಳಬೇಕು ಅಥವಾ ಸಂಗ್ರಹಿಸಬೇಕು. ಅದಕ್ಕಿಂತ ಬೇರೆ ಯಾವುದೇ ತೆರಿಗೆಯನ್ನು ಸಂಗ್ರಹಿಸುವಂತಿಲ್ಲ ಮತ್ತು ಹಣವನ್ನು ವೆಚ್ಚ ಮಾಡುವಂತಿಲ್ಲ ಅಥವಾ ಸರ್ಕಾರದ ಹಣವನ್ನು ಯಾವುದೇ ಕಾರಣಕ್ಕೆ ಖರ್ಚು ಮಾಡುವಂತಿಲ್ಲ. ಅದು ಮಾಡಿದರೂ ಕೂಡ ಅದಕ್ಕೇನಿರಬೇಕು ರೀ, ಪ್ರತಿಯೊಂದಕ್ಕೂ ಮಾಹಿತಿ ಅನ್ನೋದು ಇರಬೇಕು. ಮೂರನೇದಾಗಿ ಆಡಳಿತದ ಅಧಿಕಾರ. ಸಂಸತ್ತಿನ ಸದಸ್ಯರು ಕೇಳುವ ಪ್ರಶ್ನೆಗಳಿಗೆ ಮಂತ್ರಿಗಳು ಜವಾಬ್ದಾರಿಯಿಂದ ಉತ್ತರ ನೀಡಬೇಕಾಗುವುದು. ಸದಸ್ಯರು ಮಂತ್ರಿಗಳ ಕಾರ್ಯನಿರ್ವಹಣೆ
ಕಾರ್ಯನಿರ್ವಹಣೆಯನ್ನು ಗಮನಿಸಿ ಮಾಡುವ ತಪ್ಪುಗಳನ್ನು ಮತ್ತು ಅಧಿಕಾರದ ದುರುಪಯೋಗವನ್ನು ಟೀಕಿಸಬಹುದು. ಕೊನೆಯದಾಗಿರುವಂಥದ್ದು ಸಂವಿಧಾನ ತಿದ್ದುಪಡಿ ಅಧಿಕಾರ. ಸಂಸತ್ತು ಸಂವಿಧಾನವನ್ನು ತಿದ್ದುಪಡಿ ಮಾಡುವಂಥ ಅಧಿಕಾರ ಹೊಂದಿದೆ. ಈಗೂ ಕೂಡ ನೋಡ್ಬೋದು ನೀವು ಅನೇಕ ಸಂವಿಧಾನವನ್ನು ತಿದ್ದುಪಡಿ ಮಾಡೋಕೆ ಪ್ರಯತ್ನನ ಪಡ್ತಾರೆ. ಅದು ಏನ್ರಿ ಒಳ್ಳೆಯದಾಗಿರುವಂಥ ಒಂದು ಕಾನೂನಾಗಿತ್ತಂದ್ರೆ ಅದನ್ನು ನಾವು ಸಂವಿಧಾನದಲ್ಲಿ ತಿದ್ದುಪಡಿ ಮಾಡುವಂಥ ಅಧಿಕಾರ ನಮ್ಮ ಸಂಸತ್ತಿಗೆ ಐತಿ. ಕೇಂದ್ರ ಕಾರ್ಯಾಂಗ. ಕೇಂದ್ರ ಕಾರ್ಯಾಂಗದಲ್ಲಿ ಬರುವಂಥ ಪ್ರಮುಖವಾಗಿರುವಂಥವ್ರಂದ್ರೆ ರೀ ರಾಷ್ಟ್ರಪತಿ, ಪ್ರಧಾನಮಂತ್ರಿ ಹಾಗೂ ಮಂತ್ರಿಮಂಡಲ. ಮೊದಲನೇದಾಗಿ ರಾಷ್ಟ್ರಪತಿಯನ್ನು ಭಾರತದ ಗಣರಾಜ್ಯದ ಅತ್ಯುನ್ನತ ಮುಖ್ಯಸ್ಥರನ್ನು ರಾಷ್ಟ್ರಪತಿ ಎನ್ನುವರು. ಇವರನ್ನು ರಾಷ್ಟ್ರದ ಪ್ರಪ್ರಥಮ ಪ್ರಜೆ ಎಂದು ಕೂಡ ಕರೀತಾರೆ. ಇವರ ಅಧಿಕೃತ ನಿವಾಸವೇ ರಾಷ್ಟ್ರಪತಿ ಭವನ. ಸಂಸತ್ತಿನ 2 ಸದನಗಳ ಚುನಾಯಿತ ಸದಸ್ಯರು ಮತ್ತು ಎಲ್ಲ ರಾಜ್ಯಗಳ ವಿಧಾನಸಭೆಗಳ ಚುನಾಯಿತ ಸದಸ್ಯರು ರಾಷ್ಟ್ರಪತಿಯನ್ನು ಚುನಾಯಿಸ್ತಾರೆ. ಯಾರ್ಯಾರೀ? ಸಂಸತ್ತಿನ 2 ಸದನಗಳ ಚುನಾಯಿತ ಸದಸ್ಯರು ಮತ್ತು ಎಲ್ಲ ರಾಜ್ಯ ವಿಧಾನಸಭೆಗಳ ಚುನಾಯಿತ ಸದಸ್ಯರು ರಾಷ್ಟ್ರಪತಿಯನ್ನು ಆಯ್ಕೆ ಮಾಡ್ತಾರೆ. ಭಾರತದ ರಾಷ್ಟ್ರಪತಿ ಆಗಬೇಕಾದರೆ ಅವರಿಗೆ ಕನಿಷ್ಠ 35 ವರ್ಷ ವಯಸ್ಸಾಗಿರಬೇಕು ಮತ್ತು ಲೋಕಸಭೆ ಸದಸ್ಯರಿಗೆ ಇರುವ ಎಲ್ಲ ಅರ್ಹತೆಗಳನ್ನು ಏನ್ರಿ ರಾಷ್ಟ್ರಪತಿ ಆಗುವವರು ಹೊಂದಿರಬೇಕು. ರಾಷ್ಟ್ರಪತಿಯವರ ಅಧಿಕಾರಾವಧಿ 5 ವರ್ಷ. ರಾಷ್ಟ್ರಪತಿಯವರ ಅಧಿಕಾರಾವಧಿ ಎಷ್ಟು? 5 ವರ್ಷ. ಇವರು ರಾಷ್ಟ್ರಪತಿಯವರ ಅಧಿಕಾರಗಳೇನೇನದಾವ ಅಂದ್ರೆ ರೀ ರಾಷ್ಟ್ರಪತಿಯವರು ಲೋಕಸಭೆಯಲ್ಲಿ ಬಹುಮತದ ಬೆಂಬಲ ಪಡೆದ ಪಕ್ಷದ ನಾಯಕರನ್ನು ಪ್ರಧಾನಮಂತ್ರಿಯವರನ್ನಾಗಿ ನೇಮಿಸುವುದು ಮತ್ತು ಪ್ರಧಾನಮಂತ್ರಿಯವರ ಸಲಹೆ ಮೇರೆಗೆ ಇತರ ಮಂತ್ರಿಗಳನ್ನು ನೇಮಕ ಮಾಡಿಕೊಳ್ಳುವುದು ರಾಷ್ಟ್ರಪತಿಯವರ ಅಧಿಕಾರ. ಯಾವುದೇ ಕರಡು ಶಾಸನವು ಕಾನೂನಾಗಲು ರಾಷ್ಟ್ರಪತಿಯವರ ಅಂಕಿತ ಅಗತ್ಯವಾಗಿರುತ್ತದೆ. ರಕ್ಷಣಾ ಪಡೆಗಳ ಮೇಲಿನ ಸರ್ವೋಚ್ಚ ಅಧಿಕಾರ ಇವರಿಗಿದೆ. ರಕ್ಷಣಾ ಪಡೆಗಳ ಮೇಲಿನ ಅಂದ್ರೆ ರಕ್ಷಣಾ ಪಡೆಗಳು ವಾಯುಪಡೆ, ಭೂಸೇನೆ, ವಾಯುಪಡೆ ಇವೆಲ್ಲದರ ಮೇಲಿರುವಂಥದ್ದು ಅಧಿಕಾರ ಯಾರಿಗೆ ಐತಿ? ರಾಷ್ಟ್ರಪತಿಯವರಿಗೆ ರಕ್ಷಣಾ ಪಡೆಗಳ ಮೇಲಿನ ಸರ್ವೋಚ್ಚ ಅಧಿಕಾರ ರಾಷ್ಟ್ರಪತಿಗೆ ಐತಿ. ಯುದ್ಧ ಸಾರುವ ಅಧಿಕಾರವು ಇವರಿಗಿದೆ. ಇವರಿಗೆ ಉಚ್ಚ ಮತ್ತು ಸರ್ವೋಚ್ಚ ನ್ಯಾಯಾಲಯಗಳ ನ್ಯಾಯಾಧೀಶರನ್ನು ನೇಮಕ ಮಾಡುವಂಥ ಅಧಿಕಾರವಿದೆ. ಅಪರಾಧಿಗಳಿಗೆ ಕ್ಷಮಾದಾನ ನೀಡುವ ಮತ್ತು ಶಿಕ್ಷೆಯನ್ನು ಕಾಯಂಗೊಳಿಸುವ ಅಧಿಕಾರ ರಾಷ್ಟ್ರಪತಿಯವರಿಗೆ ಐತಿ. ಇದರ ನಂತರ ಉಪರಾಷ್ಟ್ರಪತಿಯು ಕೇಂದ್ರ ಸಂಸತ್ತಿನ 2 ಸದನದ ಸದಸ್ಯರ ಉಪರಾಷ್ಟ್ರಪತಿಯವರನ್ನು ಚುನಾಯಿಸುವರು. ಭಾರತದ ಉಪರಾಷ್ಟ್ರಪತಿ ಆಗಬೇಕಾದರೆ ಅವರಿಗೆ ಕನಿಷ್ಠ 35 ವರ್ಷ ವಯಸ್ಸಾಗಿರಬೇಕು ಮತ್ತು ರಾಷ್ಟ್ರಪತಿಯಾಗಲು ಇರಬೇಕಾದ ಎಲ್ಲ ಅರ್ಹತೆಗಳನ್ನು ಹೊಂದಿರಬೇಕು. ಅವರ ಅಧಿಕಾರಾವಧಿ 5 ವರ್ಷ. ಅವರು ರಾಜ್ಯಸಭೆಯ ಅಧ್ಯಕ್ಷರು. ರಾಷ್ಟ್ರಪತಿಯ ಗೈರು ಹಾಜರಿಯಲ್ಲಿ ಇವರ ಅಧಿಕಾರಾವಧಿ 5 ವರ್ಷ. ಅವರು ರಾಜ್ಯಸಭೆಯ ಅಧ್ಯಕ್ಷರಾಗಿರ್ತಾರೆ. ರಾಷ್ಟ್ರಪತಿಯ ಗೈರು ಹಾಜರಿಯಲ್ಲಿ ಉಪರಾಷ್ಟ್ರಪತಿಗಳು ರಾಷ್ಟ್ರಪತಿಗಳ ಎಲ್ಲ ಕೆಲಸ ಕಾರ್ಯಗಳನ್ನು ನೋಡ್ಕೊಳ್ತಾರೆ. ಪ್ರಧಾನಮಂತ್ರಿ ಲೋಕಸಭೆಯ ನಾಯಕರಾಗಿದ್ದಾರೆ ಮತ್ತು ಖಾತೆಗಳ ಹಂಚಿಕೆಯ ಅಧಿಕಾರ ಇವರಿಗಿದೆ. ಸಚಿವ ಸಂಪುಟದ ಪುನರ್ರಚನೆಯ ಅಧಿಕಾರ ಪ್ರಧಾನಮಂತ್ರಿಗೈತಿ ಮತ್ತು ವಿವಿಧ ಇಲಾಖೆಗಳಿಗೆ ಸಚಿವರನ್ನು ನೇಮಕ ಮಾಡುವಂತೆ ರಾಷ್ಟ್ರಪತಿಯವರಿಗೆ ಶಿಫಾರಸು ಮಾಡುತ್ತಾರೆ. ಸಚಿವರನ್ನು ಪದಚ್ಯುತಿಗೊಳಿಸುವಂತೆ ರಾಷ್ಟ್ರಪತಿಯವರಿಗೆ ಶಿಫಾರಸು ಮಾಡುವಂಥ ಅಧಿಕಾರ ಪ್ರಧಾನಮಂತ್ರಿಯವರಿಗೆ ಐತಿ. ದೇಶದ ಭದ್ರತೆಯನ್ನು ಕಾಪಾಡುವುದರಲ್ಲಿ ಇವರ ಜವಾಬ್ದಾರಿ ಅಪಾರವಾಗಿರುವಂಥ ಜವಾಬ್ದಾರಿಯನ್ನು ಈ ಭಾರತದ ಪ್ರಧಾನಮಂತ್ರಿಗಳು ಹೊಂದಿರ್ತಾರೆ. ರಾಜ್ಯ ಶಾಸಕಾಂಗದಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಅನ್ನುವಂತಹ ಸರ್ಕಾರ ಬರ್ತೈತಿ. ಮೊದಲನೇದಾಗಿ ವಿಧಾನಸಭೆ ಇದರ ರಚನೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಗೆದ್ದು ಬಂದ ಅಭ್ಯರ್ಥಿಗಳ ಸದನವಾಗಿದೆ. ಅಂದರೆ ಸಾರ್ವತ್ರಿಕವಾಗಿ ನಡೆದಿರುವಂಥ ಚುನಾವಣೆ ಎಲೆಕ್ಷನ್ ನಡೀತಾರಲ್ಲ ಆ ಎಲೆಕ್ಷನ್ನಲ್ಲಿ ಅಥವಾ ಚುನಾವಣೆಯಲ್ಲಿ ಗೆದ್ದು ಬಂದಂಥ ಅಭ್ಯರ್ಥಿಗಳ ಸದನ ಆಗೈತಿ ವಿಧಾನಸಭೆ.
ಕರ್ನಾಟಕ ವಿಧಾನಸಭೆಯಲ್ಲಿ ಒಟ್ಟು 224 ಸ್ಥಾನಗಳಿವೆ. ಅಂದರೆ ಸದಸ್ಯರ ಸಂಖ್ಯೆ ಎಷ್ಟೈತ್ರಿ? 224. ವಿಧಾನಸಭೆ ಸದಸ್ಯರನ್ನು ಎಮ್ ಎಲ್ ಎ ಅಂತ ಹೇಳಿ ಕರೀತಾರೆ. ವಿಧಾನಸಭೆ ಸದಸ್ಯರು ತಮ್ಮೊಳಗೆ ಒಬ್ಬರನ್ನು ಸಭಾಧ್ಯಕ್ಷರನ್ನಾಗಿ ಚುನಾಯಿಸುತ್ತಾರೆ. ವಿಧಾನಸಭೆಯ ಅಧಿಕಾರ ಅವಧಿ ಸ್ಪೀಕರ್ ಅಂದರೆ ಸಭಾಧ್ಯಕ್ಷರು ಅಂತ ಹೇಳ್ತಾರೆ. ವಿಧಾನಸಭೆಯ ಅಧಿಕಾರ ಅವಧಿ 5 ವರ್ಷ. ಇದು ಕಾಯಂ ಸಭೆ ಅಲ್ಲ. ಇದು ಏನಾಗಿಲ್ರಿ? ಕಾಯಂ ಸಭೆ ಅಲ್ಲ. ವಿಧಾನಸಭೆ ಸದಸ್ಯರಾಗಬೇಕಂತಂದ್ರೆ ರೀ ಭಾರತದ ಪ್ರಜೆ ಆಗಿರಬೇಕು, ಕನಿಷ್ಠ 25 ವರ್ಷ ಆಗಿರಬೇಕು, ಸರ್ಕಾರದಲ್ಲಿ ಯಾವುದೇ ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರದು, ದಿವಾಳಿ ಆಗಿರಬಹುದು. ಅಂದ್ರೆ ರೀ ಆರ್ಥಿಕವಾಗಿ ಎಲ್ಲವನ್ನು ಕಳೆದುಕೊಂಡವರು ಆಗಿರಬಾರ್ದು, ತಮ್ಮ ಆಸ್ತಿಯನ್ನು ಕಾಪಾಡಿದವರು, ದೇಶವನ್ನು ಸರ್ಕಾರವನ್ನು ಯಾವ ರೀತಿ ಕಾಪಾಡ್ತಾರೆ ಅನ್ನುವಂಥ ಅಭಿಪ್ರಾಯದಿಂದ ದಿವಾಳಿ ಆಗಿರಬಾರ್ದು ಅಂತಂದು ಹೇಳ್ತಾರೆ. ಅಧಿಕಾರಗಳು. ವಿಧಾನಸಭೆಯ ಸದಸ್ಯರ ಅಧಿಕಾರ ಮತ್ತು ಕಾರ್ಯಗಳು. ವಿಧಾನಸಭೆಯೇ ರಾಜ್ಯದ ಶಾಸಕಾಂಗವಾಗಿದೆ. ಹಣಕಾಸು ವಿಷಯದಲ್ಲಿ ವಿಧಾನಸಭೆಯ ನಿರ್ಣಯವೇ ಅಂತಿಮ. ಮಂತ್ರಿಮಂಡಲದ ಮೇಲೆ ನಿಯಂತ್ರಣ ಇಟ್ಟುಕೊಳ್ಳುವುದು ಅದರ ಕಾರ್ಯವಾಗಿದೆ. ಮಂತ್ರಿಮಂಡಲದ ಕಾರ್ಯ ಅಥವಾ ನೀತಿಗಳು ಅಸಮಾಧಾನಕರವಾಗಿದ್ದರೆ ಅವಿಶ್ವಾಸ ಗೊತ್ತುವಳಿ ಮಂಡಿಸಿ ಬಹುಮತ ಸಾಬೀತುಪಡಿಸಿದರೆ ಮಂತ್ರಿಮಂಡಲವನ್ನು ವಜಾಗೊಳಿಸಬಹುದಾದ ಅಧಿಕಾರ ವಿಧಾನಸಭೆಗೆ ಐತಿ. ಆಮೇಲೆ ರಾಷ್ಟ್ರಾಧ್ಯಕ್ಷರ ಚುನಾವಣೆಯಲ್ಲಿ ಭಾಗವಹಿಸುತ್ತಾರೆ. ಇವರು ರಾಷ್ಟ್ರಾಧ್ಯಕ್ಷರ ಚುನಾವಣೆಯಲ್ಲಿ ಕೂಡ ವಿಧಾನಸಭೆ ಸದಸ್ಯರು ಭಾಗವಹಿಸ್ತಾರೆ. ಇದರ ನಂತರ ವಿಧಾನ ಪರಿಷತ್ತು. ವಿಧಾನಸಭೆಯ ಸದಸ್ಯರನ್ನು ಎಮ್ ಎಲ್ ಎ ಅಂಥೇಳಿ ಕರೀತಾರೆ. ವಿಧಾನ ಪರಿಷತ್ತನ್ನು MLC ಅಂಥೇಳಿ ಕರೀತಾರೆ, ನೆನಪಿಟ್ಟುಕೋರಿ. ವಿಧಾನ ಪರಿಷತ್ತಿನ ಸದಸ್ಯರು ಅಂದ್ರೆ MLC ಸದಸ್ಯರ ಸಂಖ್ಯೆ ವಿಧಾನಸಭೆಯ ಒಟ್ಟು ಸದಸ್ಯರ ಸಂಖ್ಯೆಯ 1/3 ಹೆಚ್ಚಿರಬಾರದು. ಇಲ್ಲಿ ಏನಾಗ್ತೈತ್ರಿ? ವಿಧಾನಸಭೆ ಒಟ್ಟು ಸದಸ್ಯರ ಸಂಖ್ಯೆಗಿಂತ 1/3 ಏನಾಗಿರಬಾರ್ದು? ಹೆಚ್ಚಿರಬಾರ್ದು. ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರ ಬಲ ಅಥವಾ ಸದಸ್ಯರ ಸಂಖ್ಯೆ 75. ಸದಸ್ಯರನ್ನು ರಾಜ್ಯಪಾಲರು ನಾಮಕರಣ ಮಾಡ್ತಾರೆ. ಈ ವಿಧಾನ ಪರಿಷತ್ತಿನ ಸದಸ್ಯರನ್ನು ರಾಜ್ಯಪಾಲರು ನಾಮಕರಣ ಮಾಡ್ತಾರೆ. ಇನ್ನುಳಿದ ವಿಧಾನಸಭೆ ಸದಸ್ಯರು ಸ್ಥಳೀಯ ಸಂಸ್ಥೆಗಳು, ನೋಂದಾಯಿಸಿದ ಪದವೀಧರರು ಹಾಗೂ ಶಿಕ್ಷಕರು ಆಯ್ಕೆಯನ್ನು ಮಾಡ್ತಾರೆ. ಇಲ್ಲಿದ ನೋಡ್ರಿ ಎಷ್ಟು ಪರ್ಸೆಂಟೇಜ್ ಆಯ್ಕೆ ಸದಸ್ಯರು ಇರ್ತಾರೆ ಅನ್ನೋದು ಇಲ್ಲಿ ಅದ ರೀ. 3ನೇ ಸ್ಥಳೀಯ ಸಂಸ್ಥೆಗಳು, 3ನೇ ವಿಧಾನಸಭೆ ಸದಸ್ಯರು, 12ನೇ ಪದವೀಧರರು, ಆಮೇಲೆ ಶಿಕ್ಷಕರು, 12ನೇ ಕ್ರೀಡೆ, ಸಾಹಿತ್ಯ, ಕಲೆ, 6ನೇ ಈ ರೀತಿಯಾಗಿ ಸದಸ್ಯರು ಆಯ್ಕೆಯನ್ನು ಮಾಡ್ತಾರೆ. ವಿಧಾನ ಪರಿಷತ್ತಿನ ಸದಸ್ಯರ ಅಧಿಕಾರಾವಧಿ 6 ವರ್ಷ. ಸದಸ್ಯರಿಗೆ ಕನಿಷ್ಠ 30 ವರ್ಷ ವಯಸ್ಸಾಗಿರಬೇಕು. ವಿಧಾನಸಭೆದಷ್ಟೇ 25, ವಿಧಾನ ಪರಿಷತ್ತದು 30. ರಾಜ್ಯ ಕಾರ್ಯಾಂಗ. ರಾಜ್ಯ ಕಾರ್ಯಾಂಗವು ರಾಜ್ಯಪಾಲ ಮತ್ತು ಮುಖ್ಯಮಂತ್ರಿ ಹಾಗೂ ಅವರ ಮಂತ್ರಿಮಂಡಲವನ್ನು ಒಳಗೊಂಡಿದೆ. ಸಾಮಾನ್ಯವಾಗಿ ಅದರ ರಚನೆ ಮತ್ತು ಕಾರ್ಯಗಳು ಕೇಂದ್ರ ಕಾರ್ಯಗಳನ್ನು ಹೋಲುತ್ತದೆ. ರಾಜ್ಯಪಾಲ. ರಾಜ್ಯ ಕಾರ್ಯಾಂಗದಲ್ಲಿ ಯಾರ್ಯಾರು ಬರ್ತಾರೆ ಅಂದ್ರೆ ರಾಜ್ಯಪಾಲ, ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲ. ಮೊದಲನೇದಾಗಿ ರಾಜ್ಯಪಾಲ. ರಾಜ್ಯಪಾಲರು ಸಂವಿಧಾನಿಕವಾಗಿ ಮಾತ್ರವೇ ಕಾರ್ಯಾಂಗದ ಮುಖ್ಯಸ್ಥರು. ಕಾರ್ಯಾಂಗದ ನಿಜವಾದ ಮುಖ್ಯಸ್ಥರು ಮುಖ್ಯಮಂತ್ರಿಯವರು. ರಾಜ್ಯಪಾಲರನ್ನು ರಾಷ್ಟ್ರಾಧ್ಯಕ್ಷರು ನೇಮಕ ಮಾಡ್ತಾರೆ. ರಾಜ್ಯಪಾಲರ ಅಧಿಕಾರಾವಧಿ 5 ವರ್ಷ. ಇವ್ರದ್ದು ಅಧಿಕಾರಾವಧಿ ಎಷ್ಟು ವರ್ಷ ರೀ? ರಾಜ್ಯಪಾಲರದು 5 ವರ್ಷ. ರಾಜ್ಯಪಾಲರ ಅರ್ಹತೆ: ಭಾರತದ ಪ್ರಜೆಯಾಗಿರಬೇಕು, ಕನಿಷ್ಠ 35 ವರ್ಷಗಳು ತುಂಬಿರಬೇಕು, ಸಂಸತ್ತಿನ ಅಥವಾ ರಾಜ್ಯ ಶಾಸಕಾಂಗದ ಸದಸ್ಯರಾಗಿರಬಾರ್ದು. ಸಂಸತ್ತಿನ ಅಥವಾ ರಾಜ್ಯ ಶಾಸಕಾಂಗದ ಏನಾಗಿರಬಾರ್ದು? ಇವರ ಸದಸ್ಯರ ಆಗಿರಬಾರ್ದು. ರಾಜ್ಯಪಾಲರ ಅಧಿಕಾರಗಳು: ರಾಜ್ಯಪಾಲರು ಮುಖ್ಯಮಂತ್ರಿಯನ್ನು ನೇಮಿಸಿ ಅವರ ಸಲಹೆ ಮೇರೆಗೆ ಇತರ ಮಂತ್ರಿಗಳನ್ನು ನೇಮಿಸ್ತಾರೆ. ರಾಜ್ಯಸಭೆಗಳು ಅಂಗೀಕರಿಸಿದ ವಿಧೇಯಕವು ಜಾರಿಗೆ ಬರಬೇಕಾದರೆ ರಾಜ್ಯಪಾಲರ ಒಪ್ಪಿಗೆ ಬೇಕು. ರಾಜ್ಯದಲ್ಲಿ ಸಾಂವಿಧಾನಿಕ ಅಸ್ಥಿರತೆ ಉಂಟಾದರೆ ರಾಜ್ಯಪಾಲರು ರಾಷ್ಟ್ರಪತಿಯವರ ವರದಿ ನೀಡಿ ರಾಜ್ಯ ಸರ್ಕಾರವನ್ನು ವಜಾ ಮಾಡಿಸಬಹುದು. ರಾಜ್ಯಪಾಲರು ಏನು ಮಾಡ್ಬೋದು? ರಾಷ್ಟ್ರಪತಿಯವರಿಗೆ ವರದಿಯನ್ನು ನೀಡಿ
ರಾಜ್ಯ ಸರ್ಕಾರವನ್ನು ವಜಾ ಮಾಡಿಸುವಂತಹ ಅಧಿಕಾರ ರಾಜ್ಯಪಾಲರಿಗೆ ಐತಿ. ಆಮೇಲೆ ರಾಷ್ಟ್ರಾಧ್ಯಕ್ಷರು ರಾಜ್ಯ ಸರ್ಕಾರವನ್ನು ವಿಸರ್ಜಿಸಿ ರಾಜ್ಯದಲ್ಲಿ ರಾಷ್ಟ್ರಾಧ್ಯಕ್ಷರ ಜಾರಿಯಲ್ಲಿರುವ ಅವಧಿಯಲ್ಲಿ ರಾಜ್ಯಪಾಲರೇ ರಾಜ್ಯದ ಆಡಳಿತವನ್ನು ವಾಸ್ತವವಾಗಿ ನಡೆಸುತ್ತಾರೆ. ಈ ರೀತಿಯಾಗಿ ರಾಜ್ಯಪಾಲರು ಮಂತ್ರಿಯವರ ಸಮ್ಮುಖದಲ್ಲಿ ಏನು ಮಾಡ್ತಾರೆ, ಆಡಳಿತವನ್ನು ನಡೆಸ್ತಾರೆ. ಕಾರ್ಯಾಂಗದ ಮುಖ್ಯಸ್ಥರು ರಾಜ್ಯಪಾಲರಾಗಿರ್ತಾರೆ, ಆದ್ರೆ ಕಾರ್ಯಾಂಗದ ನಿಜವಾದ ಮುಖ್ಯಸ್ಥರು ಯಾರ್ರಿ, ಮುಖ್ಯಮಂತ್ರಿಗಳ ಆಗಿರ್ತಾರೆ. ನಂತರ ಬರುವಂಥದ್ರಿ ಮುಖ್ಯಮಂತ್ರಿಗಳು. ರಾಜ್ಯದಲ್ಲಿರುವಂಥ ಮುಖ್ಯಮಂತ್ರಿಯವರು ಸರ್ಕಾರದ ಮುಖ್ಯಸ್ಥರು. ವಿಧಾನಸಭಾ ಚುನಾವಣೆಯಲ್ಲಿ ಬಹುಮತ ಪಡೆದ ಪಕ್ಷ ಅಥವಾ ಗುಂಪಿನ ನಾಯಕರನ್ನು ಮುಖ್ಯಮಂತ್ರಿಯವರನ್ನಾಗಿ ರಾಜ್ಯಪಾಲರು ನೇಮಿಸ್ತಾರೆ. ಮುಖ್ಯಮಂತ್ರಿಯವರ ಅಧಿಕಾರ ಮತ್ತು ಕಾರ್ಯಗಳು, ಅವರ ಅಧಿಕಾರ ಮತ್ತು ಕರ್ತವ್ಯಗಳು ಏನದಾವ. ಮುಖ್ಯಮಂತ್ರಿಯವರ ಸಲಹೆ ಮೇರೆಗೆ ರಾಜ್ಯಪಾಲರು ಮಂತ್ರಿಗಳನ್ನು ನೇಮಿಸ್ತಾರೆ. ಆಮೇಲೆ ಮಂತ್ರಿಗಳಿಗೆ ಖಾತೆಗಳನ್ನು ನೀಡುವ ಮತ್ತು ಬದಲಾಯಿಸುವ ಅಧಿಕಾರವನ್ನು ಪಡೆದಿರ್ತಾರೆ. ಜೊತೆಗೆ ಮಂತ್ರಿಗಳನ್ನು ಪದಚ್ಯುತಿಗೊಳಿಸುವ ಅಧಿಕಾರ ಮುಖ್ಯಮಂತ್ರಿಯವರಿಗೆ ಇದೆ. ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಉತ್ತಮ ಸಂಬಂಧವನ್ನು ಇಟ್ಟುಕೊಳ್ಳುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿಯವರು ಪ್ರಮುಖ ಪಾತ್ರ ವಹಿಸುತ್ತಾರೆ. ಈ ರೀತಿಯಾಗಿ ಮುಖ್ಯಮಂತ್ರಿಯು ಏನ್ರಿ, ರಾಜ್ಯದಲ್ಲಿ ಒಬ್ಬ ಪ್ರಮುಖ ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಇದರ ನಂತರ ಮುಖ್ಯಮಂತ್ರಿ ನಂತರ ಬರುವಂಥದ್ರಿ ನ್ಯಾಯಾಂಗ. ಕಾನೂನುಗಳಿಗೆ ತಕ್ಕಂತೆ ನ್ಯಾಯ ನಿರ್ಣಯ ನೀಡುವ ಪ್ರತ್ಯೇಕ ವ್ಯವಸ್ಥೆಯನ್ನು ನಾವು ನ್ಯಾಯಾಂಗ ವ್ಯವಸ್ಥೆ ಅಂತ ಹೇಳಿ ಕರಿತೀವಿ. ಕಾನೂನು ಮತ್ತು ನ್ಯಾಯಾಂಗಗಳೆರಡು ರಾಜ್ಯದ ಆಡಳಿತ ವ್ಯವಸ್ಥೆಯಲ್ಲಿ ಬಹುಮುಖ್ಯವಾದ ಪಾತ್ರವನ್ನು ನಿರ್ವಹಿಸ್ತವೆ. ಪ್ರಮುಖವಾಗಿ ಬರುವಂಥ ನ್ಯಾಯಾಲಯಗಳು ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳು. ಇಲ್ಲಿ ಕಂಡುಬರುವಂತಹ ನ್ಯಾಯಾಲಯಗಳು ನ್ಯಾಯಾಂಗ. ಕಾನೂನುಗಳಿಗೆ ತಕ್ಕಂತೆ ನ್ಯಾಯ ನಿರ್ಣಯ ನೀಡುವ ಪ್ರತ್ಯೇಕ ವ್ಯವಸ್ಥೆಯನ್ನು ನಾವೇನಂತ ಕರಿತೀವಿ ಅಂದಿವ್ರಿ, ನ್ಯಾಯಾಂಗ ಅಂಥೇಳಿ ಕರಿತೀವಿ. ಈ ನ್ಯಾಯಾಂಗದ ಕಾರ್ಯಗಳೇನಂದ್ರೆ ರೀ, ಶಾಸಕಾಂಗವು ರೂಪಿಸುವ ಕಾಯ್ದೆಗಳ ಅರ್ಥ ನಿರ್ಣಯವನ್ನು ತೆಗೆದುಕೊಡ್ತೈತಿ ಅಥವಾ ಅರ್ಥ ವಿವರಣೆಯನ್ನು ನೀಡ್ತೈತಿ. ಮತ್ತು ಅವು ವ್ಯಕ್ತಿಗಳ ನಡುವೆ ಮತ್ತು ವ್ಯಕ್ತಿ ಹಾಗೂ ಸರ್ಕಾರಗಳ ನಡುವೆ ವಿವಾದದಲ್ಲಿ ತೀರ್ಪು ಕೊಡುತ್ತವೆ. ಪ್ರಜೆಗಳ ಪ್ರಾಣ, ಆಸ್ತಿ, ಮರ್ಯಾದೆ ಮತ್ತು ಹಕ್ಕುಗಳನ್ನು ಕಾಯುವ ಬಹುಮುಖ್ಯವಾದ ಕಾರ್ಯವನ್ನು ನ್ಯಾಯಾಲಯಗಳು ಮಾಡುತ್ತವೆ. ಮೊದಲನೇದಾಗಿರುವಂಥ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯ. ನಮ್ಮ ಸಂವಿಧಾನವು ದೇಶದ ಏಕತೆಯನ್ನು ಕಾಪಾಡುವ ದೃಷ್ಟಿಯಿಂದ ಇಡೀ ದೇಶಕ್ಕೆ ಅನ್ವಯವಾಗುವ ನ್ಯಾಯಾಂಗ ಪದ್ಧತಿಯನ್ನು ಅಳವಡಿಸಿದೆ. ದೇಶದ ಅತ್ಯುನ್ನತ ನ್ಯಾಯಾಲಯವೇ ಸರ್ವೋಚ್ಚ ನ್ಯಾಯಾಲಯ. ಸರ್ವೋಚ್ಚ ನ್ಯಾಯಾಲಯವನ್ನು ನಾವು ಸುಪ್ರೀಂ ಕೋರ್ಟ್ ಅಂಥೇಳಿ ಕರಿತೀವಿ. ಇದರಲ್ಲಿ ಮುಖ್ಯ ನ್ಯಾಯಾಧೀಶರು ಹಾಗೂ ಇತರ 25 ನ್ಯಾಯಾಧೀಶರು ಇರುವರು. ಇವರನ್ನು ರಾಷ್ಟ್ರಪತಿ ನೇಮಕ ಮಾಡುತ್ತಾರೆ. ಅಂದರೆ ರೀ ನ್ಯಾಯಾಧೀಶರನ್ನು. ಸರ್ವೋಚ್ಚ ನ್ಯಾಯಾಲಯವು ಹೊಸದಿಲ್ಲಿಯಲ್ಲಿ ಇದೆ. ಏನೈತಿ, ಹೊಸದಿಲ್ಲಿಯಲ್ಲಿ ಸರ್ವೋಚ್ಚ ನ್ಯಾಯಾಲಯ ಐತಿ. ಎರಡನೇದಾಗಿ ಉಚ್ಚ ನ್ಯಾಯಾಲಯ. ಸರ್ವೋಚ್ಚ ನ್ಯಾಯಾಲಯ ಅಂದ್ರೆ ರೀ ಸುಪ್ರೀಂ ಕೋರ್ಟ್ ಅಂಥೇಳಿ, ಸುಪ್ರೀಂ ಕೋರ್ಟ್ ಅಂದ್ರೂ ಸರ್ವೋಚ್ಚ ನ್ಯಾಯಾಲಯ ಅನ್ನಂಗೆ. ಉಚ್ಚ ನ್ಯಾಯಾಲಯ ರಾಜ್ಯ ಮಟ್ಟದಲ್ಲಿರುವಂಥದ್ದು, ಅದು ದೇಶದ ಇದು ರಾಜ್ಯ ಮಟ್ಟದಲ್ಲಿರುವಂಥ ಅತ್ಯುನ್ನತ ನ್ಯಾಯಾಲಯ ಅಂದ್ರೆ ಉಚ್ಚ ನ್ಯಾಯಾಲಯ. ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯವನ್ನು ಹೈಕೋರ್ಟ್ ಅಂಥೇಳಿ ಕರಿತೀವಿ. ಈ ಹೈಕೋರ್ಟ್ ಬೆಂಗಳೂರು ಮಹಾನಗರದಲ್ಲಿ ಇದೆ. ಉಚ್ಚ ನ್ಯಾಯಾಲಯವು ಮುಖ್ಯ ನ್ಯಾಯಾಧೀಶರು ಮತ್ತು ಇತರ ನ್ಯಾಯಾಧೀಶರನ್ನು ಒಳಗೊಂಡಿರುವುದು. ದೇಶದಲ್ಲಿ ಒಟ್ಟು 24 ಉಚ್ಚ ನ್ಯಾಯಾಲಯಗಳಿದೆ. ಎಷ್ಟದವ್ರಿ ನಮ್ಮ ದೇಶದಾಗ? ಒಟ್ಟು 24 ಉಚ್ಚ ನ್ಯಾಯಾಲಯಗಳಿವೆ. ಈ ಉಚ್ಚ ನ್ಯಾಯಾಧೀಶರ ಅಧಿಕಾರಗಳು ಅಥವಾ ಅರ್ಹತೆಗಳು ಏನದಾವ ಅಂದ್ರೆ ರೀ, ಭಾರತದ ಪ್ರಜೆಯಾಗಿರಬೇಕು, ಕನಿಷ್ಠ 10 ವರ್ಷ ಭಾರತ ನ್ಯಾಯಾಂಗದಲ್ಲಿ ಕಾರ್ಯವನ್ನು ನಿರ್ವಹಿಸಿರಬೇಕು ಮತ್ತು ಕನಿಷ್ಠ 10 ವರ್ಷ ಉಚ್ಚ ನ್ಯಾಯಾಲಯದಲ್ಲಿ ವಕೀಲ ಕಾರ್ಯವನ್ನು ಮಾಡಿರಬೇಕು.